ಹೆಂಗೆ ಬಂದ ಅಂತ. ಹೆಲೋ, ವೆಲ್ಕಮ್ ಬ್ಯಾಕ್. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ ನಮ್ಮ ಕುಮಾರ ಪರ್ವತ ಟ್ರೆಕ್ಕಿಂಗ್ದು. ಸೊ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋದ್ವಿ ಆ್ಯಂಡ್ ಯಾವ್ಯಾವ ವ್ಯೂ ಪಾಯಿಂಟ್ನ ನೋಡಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ನಾವು ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅನ್ನೋದನ್ನ ನೀವು ಇದರಲ್ಲಿ ನೋಡ್ಬೋದು. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಪರ್ವತ ಪೀಕ್ಗೆ ಹೋಗ್ತಾ ಇದ್ದೀವಿ. ಈಗ ಕುಮಾರ ಪರ್ವತ ಮುಗೀತು, ಏನೋ ಶೇಷಗಿರಿಗೆ ಹೋಗ್ತಿದ್ದೀವಿ. ಅದು ಆಲ್ಮೋಸ್ಟ್ ಇಲ್ಲೇ ಕಾಣಿಸ್ತಿದೆ. ನಮ್ಮ ಗೈಡ್ಗೆ ಹೇಳ್ತಿದ್ದೀವಿ ಇಲ್ಲೇ ಕಾಣಿಸ್ತಿದ್ಯಲ್ಲ ಅಂತ. ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಜಾಗ ಬಿಡ್ರಿ. ಇಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಶೇಷಗಿರಿ. ಅದು ಮತ್ತೆ ಹಾಗೆ ನಾವು ಇಲ್ಲಿಂದ 2 ಕಿಲೋಮೀಟರ್ಸ್ ಇಳಿದು ಹತ್ತಿ ಆ ಪಾಯಿಂಟಿಗೆ ಹೋಗ್ಬೇಕು. ಸೊ ಈಗ ಅಲ್ಲಿಗೆ ಹೋಗಿ ಅದಾದ್ಮೇಲೆ ಮತ್ತೆ ನಾವು ವಾಪಸ್ ಹೋಗೋದು. ತುಂಬ ಚೆನ್ನಾಗಿದೆ ವ್ಯೂ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಫೋನಲ್ಲಿ ಎಷ್ಟು ಮಟ್ಟಿಗೆ ಜಸ್ಟಿಫೈ ಆಗ್ತಿದೆ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಕ್ಲೌಡ್ಸ್ ಎಲ್ಲ ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ಡೈರೆಕ್ಟಾಗಿ ನೋಡಿದಾಗ ಇಲ್ಲಿ ನಿಮ್ಗೇನು ಫಾಗ್ ಎಲ್ಲ ಕಾಣಿಸ್ತಿದೆಯಲ್ಲ, ಫೋನಲ್ಲಿ ಕಾಣಿಸೋ ಅಷ್ಟು ಫಾಗ್ ಇಲ್ಲ. ಓಕೆ, ವ್ಯೂ ಚೆನ್ನಾಗಿದೆ. ನೋಡೋಣ ಇದು ಹೆಂಗಿರುತ್ತೆ ಅಂತ. ಬಟ್ ನಾವು ಇದಕ್ಕೆ ಮುಂಚೆ ನೇತ್ರಾವತಿ ಟ್ರಕ್ ಮಾಡಿದ್ದೀವಿ. ಅದು ಕಂಪ್ಯಾರಿಟಿವ್ಲಿ ಅದು ತುಂಬ ಟಫ್ ಇತ್ತು, ಬಿಕಾಸ್ ನಾವು ಅದನ್ನು ಮಾನ್ಸೂನಲ್ಲಿ ಮಾಡಿದ್ವಿ. ಫುಲ್ಲು ಮಳೆ ಇತ್ತು. ತುಂಬ ಜಾರಿ ಬಿದ್ದು ಸಿಕ್ಕಾಬಟ್ಟೆ ಕಷ್ಟಪಟ್ಟು ನೇತ್ರಾವತಿ ಟ್ರಕ್ ಮಾಡಿದ್ದೀವಿ. ಬಟ್ ದಿಸ್ ಟೈಮ್ ಇದು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಓಕೆ. ಆದರೆ ಬಿಸಿಲಿದೆ. ನಾವು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, 11:30ಗೆ ಇಲ್ಲಿ ರೀಚ್ ಆದ್ವಿ. ಸೊ ಇಲ್ಲಿ ಇವರಂತೂ ನನ್ನ ಟೀಮಲ್ಲಿ ಇರೋದ್ರಲ್ಲೇ ವೇಸ್ಟ್ ಅಂದರೆ ಇವ್ರು ಆ್ಯಕ್ಚುಲಿ ಗೈಡಾಗಿ ವರ್ಕ್ ಮಾಡ್ತಿದ್ರು ಪ್ರೀವಿಯಸ್ಲಿ 3 years ಬ್ಯಾಕು. ಈಗ ಇವ್ರಿಗೆ ನಾವೇ ಗೈಡ್ ಮಾಡಬೇಕು. ಇರೋದ್ರಲ್ಲಿ ನಮ್ಮ ಭಾವ ಅಂತೂ ಸೂಪರ್ ಡೂಪರ್ ಆಗಿ ಟ್ರಕ್ ಮಾಡಿದ್ದಾರೆ ಈ ಸಲ. ನಮ್ಮ ಭಾವಂಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಎಲ್ರಿಗಿಂತ ಮುಂಚೆ ಅವರೇ ಇದ್ರು. ಏನ ಇವರಿಗೆ ರ್ಯಾಪ್ ಸಾಂಗ್ ಬರೆಯೋದ್ರಲ್ಲೇ ಇದೆಲ್ಲ ನಮ್ಮ ಟೀಮೇ. 20 ಮೆಂಬರ್ಸ್ ಇದ್ದೀವಿ. ಆ್ಯಂಡ್ ಇವರು ನಮ್ಮ ಗೈಡ್. ಇವರು ಈಸ್ ದ ಗೈಡ್. ಸೊ ಕುಮಾರ ಪರ್ವತ ಪೀಕ್ ಕರ್ನಾಟಕದಲ್ಲೇ 2nd ಹೈಯೆಸ್ಟ್ ಪೀಕ್, ಹಾಗೆ 3rd ಟಫೆಸ್ಟ್ ಪೀಕ್ ಟ್ರೆಕ್ ಮಾಡೋದಕ್ಕೆ. ಸೊ ಹೇಳ್ದಾಗೆ ಇಟ್ ಈಸ್ ಲೈಕ್ ಟಫ್ ಆಗೇ ಇತ್ತು. ವೇದ ವಾಕ್ಯ ಎಲ್ಲ ಹೇಳ್ಬೇಡಿ. ಆ್ಯಕ್ಚುಲಾಗಿ ಇಲ್ಲಿಗೆ ಬರೋದಕ್ಕೆ 3 ವೇ ಇದೆ ತಾನೇ. ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಕೆಳಗಡೆ ನೀರು ಹರಿತಾ ಇರುತ್ತೆ, ಕಿವಿ ಕೊಟ್ಟು ಕೇಳಿಸ್ಕೊಂಡು ದಾರಿ ಕಂಡುಹಿಡಿಬಹುದು. ಇದು ಯಾವ್ದೋ ಫಿಲಮ್ ಅಲ್ಲಿ ಕಾಂತಾರದಲ್ಲಿ ತೋರಿಸಿರೋದು ಅನ್ಸುತ್ತೆ. ಕರೆಕ್ಟ್. ಕಾಡು ಮಾತಾಡುತ್ತೆ. ಇಂಥವ್ರನ್ನ ಜೊತೆಗೆ ದಯವಿಟ್ಟು ಇಟ್ಕೊಂಬೇಡಿ. ಹಠ ಇದ್ದವನ್ಗೆ ನಿಮ್ ಡೈಲಾಗ್ ಹೇಳ್ರಿ ಎದೆಲಿ. ಇವ್ರು ಅಮ್ಕು ಡುಮ್ಕು ಅವರ ಬಿಗ್ಗೆಸ್ಟ್ ಫ್ಯಾನ್. ಸೊ ಈಗ ನಾವು ಶೇಷಗಿರಿಗೆ ಹೋಗೋದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಹೋಗಿ ಅಲ್ಲಿಂದ ಮತ್ತೆ ಶೇಷಗಿರಿ ವ್ಯೂ ಪಾಯಿಂಟ್ ನೋಡಿಕೊಂಡು ವಾಪಸ್ ಹೋಗ್ತೀವಿ. ಮತ್ತೆ ಹತ್ತಬೇಕು ವಾಪಸ್. ಬಟ್ ಏನೇ ಹೇಳಿ, ಎಷ್ಟೇ ರಿಸ್ಕ್ ತೊಗೊಂಡ್ರು ಏನೇ ಮಾಡಿದ್ರು ವ್ಯೂ ಅನ್ನೋಂಥ ಇದೆಯಲ್ಲ ಅಲ್ಟಿಮೇಟ್. ಟೋಪ್ ಇಟ್ಕೊಂಡು ಹೋಗೋದು. ಸಹಿ ಅಂತ ಜಾರ್ಬಿಡಿ. ಸೊ ಈಗ ಬಿಡ್ರಿ, ಬೇಕಂತ ಮಾಡಬೇಡಿ. ರೋಪ್ ಇಟ್ಕೊಂಡಿಲ್ಲ ಅಂದ್ರೂ ಹೋಗ್ಬೋದು, ಬಟ್ ಇಲ್ಲಿ ಸ್ಲೋಪ್ ಇದೆ. ಲುಕ್ ಆಟ್ ದ ವ್ಯೂ ಗೈಸ್. ಎಷ್ಟು ದುಡ್ಡು ಕೊಟ್ಟರು ಇಂಥ ವ್ಯೂ ಎಲ್ಲ ನೋಡೋದಕ್ಕಾಗಲ್ಲ. ನಮ್ಮ ಗೈಡ್ ನೋಡಿ ಎಲ್ಲಿ ನಿಂತಿದ್ದಾರೆ. ಅವ್ರು ಆಲ್ರೆಡಿ ಅಲ್ಲಿದ್ದಾರೆ, ನಾವಿನ್ನೂ ಇಲ್ಲಿದ್ದೀವಿ.
ದಿಸ್ ಈಸ್ ರಿಯಲ್ ಅಡ್ವೆಂಚರ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ನೋಡಿ, ಏಜ್ ಆಗಿರೋರು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ನಾವೆಲ್ಲ ಅವ್ರ ಹತ್ರ ಮೋಟಿವೇಶನ್ ತೊಗೊಬೇಕು ಲಿಟ್ರಲಿ. ಎಂತ ವ್ಯೂ. ದಿಲೀಪ ನಡ್ಕೊಂಡು ಹೋಗಕ್ಕೆ ಅಷ್ಟೇ ಸೀದಲ್ಲಿಂದ ಉಳ್ಳಿ ಒಂದೇ ಸಲ ತಾಚಿ ಅಲ್ಲ. ಇದು ನೋಡಿ ಸುಂಟ್ರಗಾಳಿ ಬಂದಿರೋ ತರ ಕ್ಲೌಡ್ಸ್ ಅಲ್ಲಿ. ಹಾ, ಯಾರೋ ಚೆಲ್ಲಿರೋ ಚೆನ್ನಾಗಿ ಬಂದೈತಿ. ಅಷ್ಟೇನಾ? ವಾಪಸ್ ಬನ್ನಿ. ಅಯ್ಯೋ, ಹೆಂಗ ಹತ್ಕೊಳ್ಬೋದು. ಸೊ ಶೇಷಗಿರಿ ವ್ಯೂ ನೋಡೋದಕ್ಕೆ ಫೈನಲಿ ರೀಚ್ ಆಗಿದ್ದೀವಿ. ಶೇಷ ಪರ್ವತ. ಕರೆಕ್ಟ್, ಶೇಷ ಪರ್ವತ. ಅದು ನಿಂಗ ಹೇಳೋದು ಇಷ್ಟು ಸಪ್ಪೆ ಹಾಗೆ. ವಾ, देखो ना गाइस, देखो. ಫೋನಲ್ಲಿ ದೂರ ಇರೋ ತರ ಐತೆ ಅಲ್ವಾ? ಇದು ಡ್ರೋನ್ ಶಾಟ್ ತೆಗಿರಿ. ನೆಕ್ಸ್ಟ್ ತರ್ಲೆ ಮಾತಾಡಿ ಫೋಟೋ ತೆಗಿಬಿಟ್ಟು ಅದನ್ನ ಡ್ರೋನ್ ಶಾಟ್ ಮಾಡಿ. ಬೆಳಗ್ಗೆ ಹತ್ತಬೇಕಾದ್ರೆ ಫಾರೆಸ್ಟ್ ಅಲ್ಲಿ ಬಂದಿದ್ರಿಂದ ಅಷ್ಟು ಬಿಸಿಲು ಅಂತನೂ ಅನಿಸ್ಲಿಲ್ಲ. ಇಟ್ ವಾಸ್ ತಂಪಾಗಿತ್ತು. ಬಟ್ ಈಗ ಸ್ವಲ್ಪ ಬಿಸಿಲು ಅಂತ ಅನ್ನಿಸ್ತಿದೆ, ಅಷ್ಟಿಲ್ಲ. ಓಕೆ, ಹತ್ಕೊಂಡೇನೋ ಬಂದ್ವಿ. ಐ ಮೀನ್ ಫಸ್ಟ್ ಆಫ್ ಆಲ್ ಇಲ್ಲಿಗೆ ಈಗ ನಾವು ಈ ಪೀಕಿಗೆ ಏನು ಬಂದಿದ್ವಿ, ಇಲ್ಲಿಗೆ ಬರೋದಕ್ಕೆ ಇಳ್ಕೊಂಡು ಬರಬೇಕು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ಸೊ ಈಗ ಮತ್ತೆ ನಾವು ಹತ್ಕೊಂಡು ಹೋಗಬೇಕು. ಅದು ಇಳಿಯೋದು ಕಷ್ಟ ಇದೆ, ಹತ್ತೋದು ಕಷ್ಟ ಇದೆ. ಯಾವುದೂ ವಿ ಕೆನಾಟ್ ಸೇ ದ್ಯಾಟ್ ಇಟ್ ಈಸ್ ಈಸಿ ಅಂತೆಲ್ಲ ಅಂದ್ಕೊತೀವಿ. ಹತ್ತೋದು ಕಷ್ಟ, ಇಳಿಯೋದು ಬಿಡ್ಬೋದು ಅಂತ. ನೋ, ಎಲ್ಲನೂ ಟಫ್ ಇದೆ. ಬಿಕಾಸ್ ಹೋಗ್ತಿರೋ ದಾರಿ ಹಂಗಿದೆಯಲ್ಲ. ಸೊ ಆ್ಯಂಡ್ ನಮ್ಮ ಕ್ಯಾಪ್ಟನ್ ಅಥವಾ ಗೈಡ್ ಹೇಳ್ದಂಗೆ ಕುಮಾರ ಪರ್ವತ ನಿಮಗೆ ಚೆನ್ನಾಗಿ ಅನಿಸ್ಬೇಕು ಅಥವಾ ನಿಮಗೆ ಸ್ಯಾಟಿಸ್ಫೈ ಆಗಬೇಕು ಅಂದರೆ ನೀವು ಮಾನ್ಸೂನಲ್ಲಿ ಬರಬೇಕಂತೆ. ಅವ್ರು ಇವಾಗ ಹೇಳಿದ್ರು, ನೀವು ಕೊಟ್ಟಿರೋ ದುಡ್ಡಿಗೆ ಯು ಶುಡ್ ಫೀಲ್ ವರ್ತಿ ಅಂತ ಅನಿಸ್ಬೇಕು ಅಂದರೆ ಮಾನ್ಸೂನ್ ಇಸ್ ದ ಬೆಸ್ಟ್ ಟೈಮ್ ಅಂತ. ಸೊ ನೇಚರ್ ಮಧ್ಯ ಈ ಥರ ಅಡ್ವೆಂಚರಸ್ ಎಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಎಲ್ಲ ಏಜಲ್ಲೂ ಮಾಡೋಕ್ಕಾಗಲ್ಲ. ಸೊ ಏಜ್ ಇರಬೇಕಾದ್ರೆ ಅಡ್ವೆಂಚರ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಹೊಸ ಹೊಸ ಪ್ಲೇಸಸ್ಗೆ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಬೇಸಿಕ್ಕಾಗೆ ಬರೀ ಕೆಲಸ ಮಾಡೋದು, ಫ್ಯಾಮಿಲಿ ನೋಡ್ಕೊಳ್ಳೋದು ಅಥವಾ ನಿಮ್ಮನ್ನು ನೋಡ್ಕೊಳ್ಳೋದು ಅದೆಲ್ಲ ಇದ್ದಿದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒನ್ಸ್ ಇನ್ ಎ ವೈಲ್ ಈ ಥರ ಎಲ್ಲ ಮಾಡ್ತಾ ಇರಬೇಕು. ಆ್ಯಂಡ್ ವಿ ಡೂ ಇಟ್ ವೆರಿ ಆಫನ್. ನಮಗೆ ತುಂಬ ಖುಷಿ ಅನಿಸುತ್ತೆ ಇದರಿಂದ. ಅದು ಇನ್ಫ್ಯಾಕ್ಟ್ ನಾನು ಇಲ್ಲಿ ತುಂಬ ಜನ ಏಜ್ ಆಗಿರೋರನ್ನ ನೋಡಿದೆ. ಅವರೆಲ್ಲ ಮೋರ್ ದೆನ್ 50+ ಇದ್ದಾರೆ. ಎಷ್ಟು ಸಖತ್ತಾಗಿ ಟ್ರಕ್ ಮಾಡ್ತಿದ್ದಾರೆ ಅಂತಂದರೆ ನಮಗಿಂತ ಮುಂದೆ ಹೋಗ್ತಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರಿಂದ ಇನ್ಸ್ಪೈರ್ ಆಗಿ ಓಕೆ ಅವರೇ ಮಾಡ್ತಿದ್ದಾರೆ, ನಾವು ಮಾಡಬೇಕು ಅನ್ನೋ ಥರ ಹಿಡಿತಾ ಇದ್ದೀವಿ. ಅಲ್ಲಿಂದ 4 ಕಿಲೋಮೀಟ್ರು ಎಲ್ಲೂ ನೀರು ಸಿಕ್ಕಿಲ್ಲ ನಮಗೆ. ಇವಾಗ ನಮಗೆ ಫೈನಲ್ಲಿ ನೀರು ಸಿಕ್ಕಿದೆ. ಫುಲ್ಲು ಖುಷಿ ಆಗ್ತಿದೆ. ಯಪ್ಪ, ಇವ್ರು ನೋಡಿ ನನಗೆ ನೀರು ಬೇಕಾಗಿರೋದು. ನಮ್ಮ ಹತ್ರ ಇದ್ದಿದ್ದು ನೀರೆಲ್ಲ ಖಾಲಿ ಮಾಡಿದ್ವಿ ನಾವು ಆಗ್ಲೇ. ಇಷ್ಟೊಂದು ಡಿಹೈಡ್ರೇಷನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಲಿಟ್ರಲಿ. ಯಪ್ಪ, ಹಿಡ್ಕೊಂಬೇಡಿ, ಅವರಲ್ಲಿ ಕೂತಿದ್ದಾರೆ. ಸ್ಟೇ ಆಗಿದ್ದಿತ್ತು. ಇದು ನಮ್ಮ ರೂಮು. ನಾವು 3 ಗರ್ಲ್ಸ್ ಇದ್ವಿ. ಸೊ ವಾಶ್ರೂಮ್, ದಿಸ್ ಇಸ್ ದ ರೂಮ್. ಎಲ್ಲ ಮೆಸ್ಸಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಚೆಕ್ಔಟ್ ಮಾಡಾಯಿತು. ಸೊ ಇಲ್ಲೊಂದು ರೂಮ್ ಇದೆ, ಆ್ಯಂಡ್ ಅಲ್ಲೊಂದು ರೂಮ್ ಇದೆ, ಇದೊಂದು ರೂಮ್ ಇದೆ. ಆ್ಯಂಡ್ this is how I look. ಎಲ್ಲಿಗಾದ್ರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಅವ್ರು ನೋಡ್ಕೊಂಡೇ ಮಲ್ಕೊಂಡಿದ್ದೆ. ಯಾವ ಗ್ಯಾಪಲ್ಲಿ ನಿದ್ದೆ ಆಗ್ತೈತೆ ಅಂತ ನಂಗೆ ಗೊತ್ತಿಲ್ಲ. ಈಗ ನಾವು ಮಳ್ಳಳ್ಳಿ ಫಾಲ್ಸಿಗೆ ಬಂದಿದ್ದೀವಿ.
ಫಾಲ್ಸ್ ಹಿಂಗಿದೆ, ಲೈಕ್ ನೀರಿಲ್ಲ ಅಂತ ಹಿಂಗೆ ಕಾಣಿಸ್ತಿದೆ, ಬಟ್ ನೀರಿದ್ದಾಗ ತುಂಬ ಇರುತ್ತಂತೆ. ಸೊ ಅವ್ರು ನಮ್ಮ ಗೈಡ್ ಹೇಳಿದ ಪ್ರಕಾರ ಇಲ್ಲಿ ಏನು ಕಾಣಿಸ್ತಿದೆ ಅಲ್ಲ, ಇಲ್ಲೆಲ್ಲನೂ ನೀರು ಹರಿಯುತ್ತಂತೆ. ಸೊ ಈಗ ನೀರು ಕಮ್ಮಿ ಇರೋದ್ರಿಂದ ಇಷ್ಟಿದೆ. ಆ್ಯಂಡ್ ಅಲ್ಲೆಲ್ಲರೂ ನಿಂತಿದ್ದಾರೆ, ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನೋಡಬೇಕು. ಚೆನ್ನಾಗಿದೆ ವ್ಯೂ, ಮೇಲಿನ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಓಪನ್ ಆಗಿದೆಯಂತೆ. ಸೊ ನೋಡಿ ಎಲ್ಲ ಹೋಗ್ತಿದ್ದಾರೆ. ಇದು ಆ್ಯಕ್ಚುಲಿ ಟ್ರಕ್ ಮಾಡ್ಕೊಂಡು ಹೋದಂಗೆ ಇದೆ. ಕೇರ್ಫುಲ್. ದಿಲೀಪ ಅದ್ರ ಮೇಲೆ ಹತ್ಕೊಂಡು ಹೋಗ್ಬಿಡತ್ತಾನೆ. ಹಾ, ಈ ತರ ಎಲ್ಲ ಹೋಗಿ ಆಟಾಡ್ಬೇಕಾ? ಅಲ್ಲೆಲ್ಲೂ ಆ್ಯಕ್ಚುಲಾಗಿ ಹೋಗಕ್ಕೆ ಆಗ್ತಿಲ್ಲ. ಸೊ ಯಾವುದು ಮಲ್ಲಲ್ಲಿ ಫಾಲ್ಸ್, ಆಗಲೇ ಹೇಳ್ದೆ ನಾನು. ನೋಡಿ ಸ್ವಲ್ಪ ಜನ ಅಲ್ಲಿ ಹೋಗಿದೆ, ಅಲ್ಲಿ ಕಾಣಿಸ್ತದಲ್ಲ, ಇಲ್ಲಿ ಇನ್ನೂ ಅಡ್ವೆಂಚರ್ ಮಾಡ್ಕೊಂಡು ಬರ್ಸ ಆಟ ಆಡೋದಕ್ಕೆಲ್ಲ ಆಗಲ್ಲ. ಮೇ ಬಿ ಕೆಳಗೆ ಹೋಗೋದಕ್ಕೆ ಬೇರೆ ರೂಟ್ ಇದೆಯಾ ಏನು ಅಂತನೂ ಗೊತ್ತಿಲ್ಲ. ಮಳೆ ಬರ್ತೈತೆ, ಬೀಗ ಹಾಕೋರು ಏನು ಅಂತ ಗೊತ್ತೈತೆ, ಅದಕ್ಕೆ ನಾವು ಇಳ್ದಿಲ್ಲ ಬಸ್ಸಿಂದ. ಬೇಸಿಕಲಿ ಇವ್ರು ಸೋಂಬೇರಿ, ಅದಕ್ಕೆ ಇಳ್ದಿಲ್ಲ ಅಷ್ಟೇ. ಇಲ್ಲಾಂದ್ರೆ ನಂಗೆ ಓಡೋಗ್ಬಿಡ್ತಾ ಇದ್ರಾ? ನಾನು ಓಡೋಗ್ಬಿಟ್ಟು ಬೆಟ್ಟ ಹತ್ಕೊಂಡ್ಬರ್ತೀನಿ. ವಾಕಿಂಗ್ ಎಲ್ಲಿ ಹೋಗ್ತಿದ್ರಿ? ಕುಮಾರ್ ಪರ್ವತ. ಇವರು ಕುಮಾರ ಪರ್ವತಕ್ಕೆ ವಾಕಿಂಗ್ ಹೋಗ್ತಿದ್ರಂತೆ. ಕೂರ್ಗಲ್ಲಿರೋ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ ಇವಾಗ. ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಬಟ್ ನನ್ನ ಜೊತೆಗಿರೋ ನನ್ನ ಕಸಿನ್ ಅಥವಾ ನಮ್ಮ ಭಾವ ಎಲ್ಲ ನೋಡಿದ್ದಾರೆ. ಎಲ್ಲ ಬೇರೆ ಕಡೆಯಿಂದ ಬಿಡ್ತವ್ರ. ಬಾವಾ, ನೀವು ಆಲ್ರೆಡಿ ಬಂದಿದ್ದೀರಾ, ನೀವ ಡಿಸೈನ್ ನೋಡ್ತಾ ಇದ್ದೀರಾ? ಅಲ್ಲಿಂದ ಮೇಲ್ಗಡೆ ನೇತಾಡ್ತೀರಾ? ತುಂಬಾ ಒಂದಾ ಅಬ್ಬಿಯವ್ರ ಫೋಟೋನಾ? ನೈಸ್. ವಿಡಿಯೋ ತೆಗಿಬೋತಾನೆ, ಬಿಡೋ ತೆಗೋಣ. ಚೆನ್ನಾಗಿದೆ ನೋಡೋದಕ್ಕೆ. ಹೂವ ಕೊಡಂಗಿಲ್ಲ. ಏನ್ ಬೇಕು ನಿಮ್ಗೆ? ತೀರ್ಥ ಬೇಕಾ? ನೆಟ್ಟಿಗೆ ಬಾಬು ಕಲಿ ಬಾಬಾ ಒಂದು ಎರಡು ವಾರ್ಡ್ ಹೇಳಿ ಬಾಬಾ. ಹೆಂಗಿತ್ತು? ಎಲ್ಲಾರು ನಡ್ದಿ ಫುಲ್ ಟಯರ್ಡ್ ಆಗಿದ್ದಾರೆ. ಎಲ್ರು ಒನ್ ಟೈಮ್ ವಿಸಿಟ್ ಮಾಡ್ಬೋದು ಕೂರ್ಗ್ ಬಂದಾಗ. ಚೆನ್ನಾಗಿದೆ ಪ್ಲೇಸ್, ಚೆನ್ನಾಗಿದೆ ನೋಡೋದಕ್ಕೆ, ಚೆನ್ನಾಗಿದೆ. ಸೊ ಎಲ್ಲರೂ ಕೂರ್ಗ್ ಬಂದಾಗ ಒಂದ್ಸಲ ಆದ್ರೂ ವಿಸಿಟ್ ಮಾಡ್ಬೇಕು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ನಮ್ಮ ಭಾವ ಆಲ್ರೆಡಿ ಎರಡು ಸಲ ವಿಸಿಟ್ ಮಾಡಿದ್ದಾರೆ. ಇವರಂತೂ ಕೇಳೋದೇ ಬೇಡ, ಸುಮ್ಮನೆ
ಈ ಕೂರ್ಗು ಈ ಕಡೆ ಬರೋರು ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂದು ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋಗ್ರಿ. ಫೋಟೋ ತೆಗಿಯೋದು ಚೆನ್ನಾಗಿರ್ಬೇಕು. ಇವ್ರ ತರ ಇದ್ರೆ ಧ್ಯಾನ ಮಾಡಿ. ಒಂದ್ ಫೋಟೋನು ಚೆನ್ನಾಗಂತೂ ಬರಲ್ಲ. ಬೆಳಗ್ಗೆ ಎದ್ದು ಧ್ಯಾನ ಮಾಡಿ. ಧ್ಯಾನ ಮಾಡ್ತಾನೆ ಇರಿ. ಸೊ ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.